ಇದು ಬರಲ್ಲ ಗಾಡಿ ಇಲ್ಲ ಬಾಪ ನೀನು ಸುಮ್ಮನೆ ಹಾಕಿ ಮೇಡಮ್ ನೀವು ಮೇಡಮ್ ಹಾಕಿಂದಾನೆ ಇದಾಗಿದ್ದು चलो ನಾನು ರತಿ ಪಿಚ್ಚಾವ್ ತಗೋತೈತಿ ನೀವು ಕನ್ನ ಓಕೆ रत्ती दे रहा हूँ भैया रत्ती दे रहा हूँ एक आदमी को हेलमेट दो आदमी रहे तो दो भी डालना दोनों भी डालना अयो ಏನಪ್ಪ ನೋಡ್ರಿ सब रत्ती साइड में जुनेद पीछे आओ गाड़ी है तुमको देरी से गाड़ी है जरा साफ करने जरा पीछे जरा साइड में हाँ अड़ा निमिष ಆಗೋಗಿ ಹಾಂ ಓಕೆ ನನಗೊಂದು ಬೇಕು ಅವ್ನ ಕೈಲಿದೆ ಅಣ್ಣ ಇದೇ ಬಿಡಿ ಸುಮ್ಮನೆ ನೀವು ಎಲ್ಲಿರ್ತೀರ ನಾನು ತಂದ್ಕೊಡ್ತೀನಿ ಬನ್ರಿ राजा बसारी आ जाओ हाँ पकड़ ले आ जाओ नड़े मुगीತು सारो ಫ್ರೀಯಾಗಿ ಹೆಲ್ಮೆಟ್ಸನ್ನು ಕೊಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಸುತ್ತಮುತ್ತ ಇಲ್ಲಿರೋ ಜನ ಕೂಡ ಭಾಗಿಯಾಗಿದ್ದಾರೆ. ಯಾರ್ಯಾರು ಹೆಲ್ಮೆಟ್ ಹಾಕೊಂಡ್ಬಂದಿದ್ದಾರೋ ಅವ್ರಿಗೆ ನಾವು ಒಂದು ರೋಸನ್ನು ಕೊಡ್ತಾ ಇದ್ವಿ. ಯಾರು ಹೆಲ್ಮೆಟ್ ಹಾಕೊಂಡ್ಬಂದಿದ್ವು ನಮ್ಮಲ್ಲಿದ್ದಷ್ಟು ನಾವು ಅವ್ರಿಗೆ ಡೊನೇಟ್ ಮಾಡಿದ್ದೀವಿ. ಇಲ್ಲಾಂದರೆ ಅವ್ರಿಗೆ ಒಂದು ಹೆಲ್ಮೆಟನ್ನು ಖರೀದಿ ಮಾಡ್ಕೊಂಡು ಬರೋದಕ್ಕೆ ಒಂದು ಅವಕಾಶವನ್ನು ನೀಡಿದ್ದೀವಿ. ಇದು ನಾವು ನೆಕ್ಸ್ಟ್ ಒಂದು 3 days ಇದನ್ನು ಫಾಲೋ ಮಾಡಿ ನಂತರ ನಾವು ಫೈನನ್ನು ಎನ್ಫೋರ್ಸ್ಮೆಂಟ್ ಮಾಡೋ ಒಂದು ಪ್ಲ್ಯಾನ್ ಇದೆ ನಮ್ಮಲ್ಲಿ. ಸುಮಾರು ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ತಾಲೂಕುಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ನಮಗೆ ಆಲ್ಮೋಸ್ಟ್ 70% ಅವರೇ ಸ್ವಯಂ ಪ್ರೇರಿತವಾಗಿ ಹೆಲ್ಮೆಟ್ ಹಾಕೊಂಡು ಬಂದಿದ್ದಾರೆ. ಯಾರ್ಯಾರು ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ ಅವ್ರಿಗೆ ನಾವು ಹೆಲ್ಮೆಟನ್ನು ತೊಗೊಂಡು ಬಂದರೆ ನಾವು ಅವ್ರಿಗೆ ಫೈನ್ ಹಾಕ್ತೇವೆ
ಈ ಕಾರ್ಯಾಚರಣೆ ಈ ಥರ ಇದು ಇಲ್ಲ, ಇದು ಫ್ರೀ ಅಂತ ಅಲ್ಲ, ಅಲ್ಲಲ್ಲ, ಅವೇರ್ನೆಸ್ ಆಗಿ ಒಂದು 3 days ಮಾಡ್ತಾ ಇದ್ದೀವಿ. 3 days ಆದಮೇಲೆ ಫೈನ್ಸ್, ಫುಲ್ ಫ್ಲೆಶ್ ಫೈನ್ಸ್ ಶುರು ಆಗುತ್ತೆ. ಗಾಡಿನ ವಶಪಡಿಸ್ಕೊಂಡು ನಾವು ಕೋರ್ಟ್ಗೆ ಹೋಗ್ಬಿಟ್ಟು ಬೆಳೆಸ್ಕೊಳಂಗೆ ನಾವು ಮಾಡ್ತೀವಿ. ಅವಾಗ ಅವ್ರಿಗೆ ಇನ್ನೂ ಸ್ವಲ್ಪ ಟೈಮಿಂಗ್ ಲೇಟ್ ಆಗುತ್ತೆ. ಆಮೇಲೆ ಫೈನ್ಸು ಕೂಡ 1000 ರುಪೀಸ್ 500 ರುಪೀಸ್ ಏನಿದೆ ಅದನ್ನು ಮತ್ತೆ ಕಟ್ಟಬೇಕಾಗುತ್ತೆ. ಅದ್ರ ಬದಲು 400 ರೂಪಾಯಿ ಕೊಟ್ಟರೆ ಇನ್ನೊಂದು ಒಳ್ಳೆ ಹೆಲ್ಮೆಟ್ಸ್ ಇರುತ್ತೆ, ಅದನ್ನೇ ತೊಗೊಂಡು ಪ್ರತಿದಿನ ನೀವು ಹಾಕೊಂಡು ಬರೋ ವ್ಯವಸ್ಥೆ ಮಾಡ್ತೀವಿ. ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲೂ ಒಂದು ನಮಗೆ ಪ್ರತಿಕ್ರಿಯೆ ಉತ್ತಮವಾಗಿ ಸಿಕ್ಕಿದೆ. ಅದು ನಾವು ಮಾಸ್ತಿ, ಮಾಲೂರು, ಶ್ರೀನಿವಾಸಪುರ, ಮುಳುಬಾಗಿಲು, ನಂದಿಯಲ್ಲೂ ಕೂಡ ಅದನ್ನು ಎನ್ಫೋರ್ಸ್ ಮಾಡಿದ್ದೀವಿ. ಸಾರ್ವಜನಿಕರಿಗೆ ಅಲ್ಲೂ ಕೂಡ ಇದನ್ನು ಒಂದು ಅವಕಾಶವನ್ನು ನೀಡಿ ನಾವು ಕಳಿಸ್ಕೊಡ್ತೀವಿ. ಹೆದ್ದಾರಿಗಳಲ್ಲೂ ಎಲ್ಲ ನಿಂತ್ಕೊಂಡು ಪೊಲೀಸ್ ಎವ್ರಿವೇರ್ ಇಟ್ ಇಸ್ ಬೀಯಿಂಗ್ ಫಾಲೋಡ್. ಅದೇ ನಮಗೆ ಕೋಲಾರಲ್ಲಿ ಮತ್ತು ಮುಳುಬಾಗಿಲಲ್ಲಿ ಒಳ್ಳೆ ಖುಷಿ ಸಿಕ್ಕಿದೆ. ಶ್ರೀನಿವಾಸಪುರದಲ್ಲಿ, ಮಾಲೂರಲ್ಲಿ ಅದೇ ರೀತಿ ಎಲ್ಲ ಜಾಗಗಳನ್ನು ಮಾಡಬೇಕನ್ನೋದು ನಮ್ಮ ಧ್ಯೇಯ. ಎಷ್ಟು ಜನ ಪೊಲೀಸರು ಅದಕ್ಕೆ ನಿಯೋಜನೆ ಮಾಡಿಲ್ಲ? ಇಡೀ ಡಿಸ್ಟ್ರಿಕ್ಟ್ ಫೋರ್ಸ್ ಇದಕ್ಕೆ ನಾವು ಇವತ್ತು ಯೂಸ್ ಮಾಡ್ಕೊಂಡಿದ್ದೀವಿ. ಎಂಟೈರ್ ಆಲ್ ಸ್ಟೇಷನ್ಸಲ್ಲಿ ನಾವು ಎಲ್ಲರೂ ಹೆಲ್ಮೆಟ್ ಜಾಗೃತಿ ಅಂತಲೇ ಎಲ್ಲರೂ ಆಚೆ ಬಂದಿದ್ದಾರೆ. ಜೊತೆಗೆ ನಮ್ಮ DRT ನಾವು ಇದನ್ನು ಯೂಸ್ ಮಾಡ್ತೀವಿ. ಅದನ್ನು ನಾವು ಇವಾಗ ಅವ್ರಿಗೆ ಸಜೆಷನ್ಸ್ ಕೊಡ್ತಾ ಇದ್ದೀವಿ. ISI ಪ್ರಮಾಣ ಇರೋದು ಮಾತ್ರ ಹಾಕಿ ಅಂತ. ಆಮೇಲೆ ಎಲ್ಲಿ ಹೆಚ್ಚಿನ ದರಕ್ಕೆ ಅವರು ಮಾರಾಟ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ನಾವು ಸ್ವಲ್ಪ ಯಾರು ವೇಟ್ ಸೆಕ್ಯೂರಿಟರ್ಸ್ ಅವ್ರಿಗೆ ಮಾತಾಡಿಕೊಂಡು ಅವ್ರ ಮೇಲೂ ಕೂಡ ನಾವು ಕ್ರಮವನ್ನು ಜರುಗಿಸ್ತೀನಿ ಮಾಡ್ತಾರೆ. ಅಲ್ಲಲ್ಲಿ ದಾನಿಗಳು ಕೂಡ ಮುಂದೆ ಬಂದಿದ್ದಾರೆ. ದಾನಿಗಳು ಮುಂದೆ ಬಂದಿದ್ದಾರೆ. ಇವಾಗ ನಮ್ಮ ಸಮೀರ್ಜಿ ನೋಡ್ಬೋದು, ಅವ್ರ ಟೀಮ್ ಎಲ್ಲ ಸೇರಿಕೊಂಡು ಮುಂದೆ ಬಂದು ಇಲ್ಲಿ ಕೊಡ್ತಾ ಇದ್ದಾರೆ. ಬಂದು ಕೊಡ್ತಾರೆ. ದಯವಿಟ್ಟು ನೀವು ಕೇವಲ ಒಂದು ಜೀವ ಅಲ್ಲ, ಅವ್ರು ಇಡೀ ಫ್ಯಾಮಿಲಿನ ನೀವು ಉಳಿಸ್ತೀರಾ ಈ ಥರ ಒಂದು ಕೆಲಸ ಮಾಡಿದಾಗ. ಹೆಚ್ಚು ದಾನಿಗಳು ಬಂದು ಕೊಟ್ಟರು ನಮಗೆ ಖುಷಿ. ಥ್ಯಾಂಕ್ ಯು ಸರ್. इधर देखो. हाँ उन्हें हाथ से आया सब ಆಗಲ್ಲ ಗಾಡಿಗೆ ಅವ್ರಿಗೆ ಕೊಡಬೇಕು ಫಸ್ಟ್.